ಭಾರತದಲ್ಲೇ ಮಾವಿನ ನಗರ ಎಂದು ಪ್ರಸಿದ್ಧಿಯಾಗಿರತಕ್ಕಂತ ಶ್ರೀನಿವಾಸಪುರ ತಾಲೂಕಿನ ಇವತ್ತು ಮಾವಿನ ಬೆಳೆಗಾರರ ಸಂಕಷ್ಟ ಕೇಳಲು ಯಾವ ಸರ್ಕಾರ ಕೂಡ ಇವತ್ತು ಬರ್ತಾ ಇಲ್ಲ. ಇವತ್ತು ಮಾವು ಸುಮಾರು ಲಕ್ಷಾಂತರ ರೂಪಾಯಿಗಳನ್ನ ಬಂಡವಾಳಗಳನ್ನ ಹಾಕಿ ಇವತ್ತು ಮನೆಯಲ್ಲಿರ್ತಕ್ಕಂತ ಒಡವೆ ಜಮೀನುಗಳನ್ನ ಅಡ ಇಟ್ಟು ಇವತ್ತು ಸಾವಿರಾರು ರೂಪಾಯಿಗಳನ್ನ ಬಂಡವಾಳವನ್ನವಾಗಿ ಹೂಡಿಸಿ ಖರೀದಿ ಮಾಡಿರ್ತಕ್ಕಂತ ಮಾವು ಇವತ್ತು ಕೇವಲ 2 ರೂಪಾಯಿ 3 ರೂಪಾಯಿಗೆ ಹೋಗಿ ಇವತ್ತು ರೈತರು ವಿಷ ಕುಡಿದು ಸಾಯುವಂತ ಪರಿಸ್ಥಿತಿ ಎದುರಾಗಿದೆ. ಇವತ್ತು ಶ್ರೀನಿವಾಸಪುರ ತಾಲೂಕಿನಲ್ಲಿ ಎಲ್ಲಾ ರೈತರು ಕೂಡ ಇವತ್ತು ಒಪ್ಪತ್ತು ಊಟಕ್ಕೂ ಅಲಿಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ರಾಜ್ಯ ಸರ್ಕಾರ ಈ ಒಂದು ಮಾವು ಏನು ಬೆಲೆ ಕುಸಿತ ಕಂಡಿದೆ ಇದರ ಬಗ್ಗೆ ಒಂದು ಹೋರಾಟಗಳನ್ನ ಮಾಡ್ತಾ ನಿರಂತರವಾಗಿ ಬರ್ತಾ ಇದ್ದೇವೆ. ಆದ್ರೆ ಸರ್ಕಾರ ಇದುವರೆಗೂ ಕೂಡ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲಿಲ್ಲ. ಯಾಕೆ ಘೋಷಣೆ ಮಾಡಲಿ? ಇವತ್ತು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಕೆಜಿಗೆ 12 ರೂಪಾಯಿ ಅಂತ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಇದುವರೆಗೂ ಕೂಡ ಈ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿಲ್ಲ. ಇವತ್ತು ಏನು ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇವತ್ತು ಬೆಂಬಲ ಬೆಲೆ ಘೋಷಣೆ ಮಾಡದೇ ಇದ್ದ ಪಕ್ಷದಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ನಾಪತ್ತೆಯಾಗಿದ್ದಾರೆ. ಯಾಕೆಂದ್ರೆ ಇಲ್ಲಿ ರೈತನ ಕಷ್ಟ ಕೇಳೋರೇ ಇಲ್ಲ. ಜನಪ್ರತಿನಿಧಿಗಳು ಇದರ ಬಗ್ಗೆ ಚಕಾರ ಕೂಡ ಎತ್ತಾ ಇಲ್ಲ. ಇವತ್ತು ರಾಜ್ಯ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಕೂಡ ಪರಿಗಣಿಸಿಲ್ಲ. ಇವತ್ತು ಟೊಮೊಟೊ ಮಾವು ಕೂಡ ದಿನೇ ಕುಸಿತ ಕಾಣ್ತಾ ಇದೆ. ರೈತರು ಕೂಡ ಇವತ್ತು ದಿನೇ ಸಾಯುವಂತ ಪರಿಸ್ಥಿತಿ ಆಗಿದೆ. ಮೊನ್ನೆ 3 ದಿವಸಗಳ ಹಿಂದೆ ಒಬ್ಬ ರೈತ ಕೂಡ ಈ ಮಾವಿನ ಬೆಲೆ ಏನು 2 ರೂಪಾಯಿಗೆ ಇಳಿತು ಅಂತ ತಿಳಿದ ತಕ್ಷಣ ಏನು ಹೃದಯಾಘಾತ ಆಗಿ ಮರಣವನ್ನು ಹೊಂದಿರ್ತಾನೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಮಾವು ಬೆಳೆಗಾರರು ಇವತ್ತು ಈ ಒಂದು ಪರಿಸ್ಥಿತಿಯನ್ನು ನೋಡಿ ಆಘಾತಕ್ಕೀಡಾಗಿ ಸಾಯುವಂತ ಮಟ್ಟಕ್ಕೆ ಬಂದಿದೆ. ಇವತ್ತು ಇಲ್ಲಿನ ಕೋಲಾರ ಜಿಲ್ಲೆ ಜನಪ್ರತಿನಿಧಿಗಳು ಕೂಡ ಇವತ್ತು ವಿಧಾನಸಭೆಯಲ್ಲಿ ಚಕಾರ ಕೂಡ ಎತ್ತಾ ಇಲ್ಲ. ಯಾಕೆಂತಂದ್ರೆ ಅವರು ಬೇಜಾನು ಅವರು ಶ್ರೀಮಂತರಾಗಿರುವುದರಿಂದ ಅವ್ರಿಗೆಲ್ಲ ಎಸಿ ರೂಮ್ಗಳಲ್ಲಿ ಕೂತ್ಕೊಂಡು ಎಲ್ಲ ನಡೀತಾ ಇದೆ. ರೈತರು ಪಾಪ ಬಿಸಿಲಲ್ಲಿ ಒಂದು ಹೊತ್ತು ಊಟ ಕೂಡ ಬಿಟ್ಟು ಇವತ್ತು ಏನು ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ನಮ್ಗೇನೋ ಸಿಕ್ತಿಲ್ವಲ್ಲ ಪರಿಸ್ಥಿತಿ ಈ ರೀತಿಯಾಗಿದೆ ಅಂತ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಇವತ್ತು ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಹುಡುಕಿಕೊಡ್ಬೇಕು ಅಂತ ಈ ಜಿಲ್ಲಾ ಜನಪ್ರತಿನಿಧಿಗಳ ಮುಂದೆ ನಾವು ಏನು ಅಹವಾಲನ್ನ ಮಾಡ್ತಾ ಇದ್ದೇವೆ. ಇವತ್ತು ಮುಂದಿನ ದಿನಗಳಲ್ಲಿ ಏನು ಈ ಬೆಂಬಲ ಬೆಲೆಯನ್ನ ಸರ್ಕಾರ ಘೋಷಣೆ ಮಾಡದೇ ಇದ್ದರೆ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಎಂದು ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ. ಅಲ್ಲ ಸರ್, ನಿರಂತರವಾಗಿ ಸರ್ 3 ತಿಂಗಳಿಂದ ಟೊಮಾಟೊ ಮತ್ತು ಮಾವು ಶ್ರೀನಿವಾಸಪುರದಲ್ಲಿ ಅತಿ ಹೆಚ್ಚು ಟೊಮಾಟೋನು ಬೆಳೀತಾ ಇದ್ದಾರೆ, ಅಷ್ಟು ಮಾವು ಬೆಳೀತಾ ಇದ್ದಾರೆ. ಜಿಲ್ಲಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಸಭೆನೂ ಆಯ್ತು, ನೀವು ಬಂದಿದ್ರಿ, ಅದು ವರದಿನೂ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಆದ್ರೆ ಮೊನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ನಮಗೆ ಇನ್ನೂ ಮರು ಸಮೀಕ್ಷೆ ಮಾಡ್ಬೇಕಂತ ಹೇಳಿದ್ರೆ ಸತ್ತೋಗಿರೋದಾಗಿದೆ, ಎತ್ಕೊಂಡೋಗಿ ಮುಚ್ಚಾಕಿದಾಗಿದೆ, ಮತ್ತೆ ತೆಗೆ ನಾವು ಪೋಸ್ಟ್ ಮಾರ್ಟಮ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಯಾವ ಲೆಕ್ಕ ಸರ್? ಸಚಿವ ಸಂಪುಟದಲ್ಲಿ ನಿರ್ಧಾರ ತಗೊಳ್ಳೋದು ಒಂದು ಇದಲ್ಲಿದೆ. ನೀವು ಅಂಕಿಅಂಶದ ಪ್ರಕಾರ ಕೊಟ್ಟಿದ್ದೀವಿಲ್ಲ ಸರ್ ಸರ್ಕಾರಕ್ಕೆ ಹೋಗಿದೆ. ಆದ್ರೆ ಪಕ್ಕದ ಆಂಧ್ರದಲ್ಲಿ 12 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡೋದು ನಮಗೂ ಗೊತ್ತಿರೋದು, ನಿಮ್ಗೂ ಗೊತ್ತಿರೋ ವಿಚಾರನೆ. ಅದರ ಜೊತೆಗೆ ಇಲ್ಲ ಸ್ಥಳೀಯ ಒಂದು ಕಾರ್ಖಾನೆಗಳು ಆಂಧ್ರದಲ್ಲಿ ಹೋಗಿ 75 ಲೋಡ್ ತಗೊಂಬರೋ ಪ್ರಮೇಯನ ಇರ್ಲಿಲ್ಲ. ಅದ್ರ ಮೇಲೆ ಏನೋ ಒಂದು ಕಾನೂನು ಕ್ರಮ ಕೈಗೊಳ್ಳಲೇಬೇಕು. ಅದರ ಜೊತೆಗೆ ನಾವು ಕೇಳ್ತಾ ಇರೋದು ಇಷ್ಟೇ, 27ನೇ ತಾರೀಕು ಕೆಂಪೇಗೌಡ ಜಯಂತಿ ಇದೆ, ಇದುವರೆಗೂ ಉಸ್ತುವಾರಿ ಸಚಿವರು ಬಂದಿಲ್ಲ. ಇನ್ನು ಕೆಂಪೇಗೌಡ ಜಯಂತಿಗಾದ್ರು ಬರೇ ಬರ್ತಾರೆ ಅವರು ಏನೋ ಉದ್ಘಾಟನೆ ಮಾಡೋದಕ್ಕೆ. ನಾವು ಕೇಳ್ತಾ ಇರೋದು ನಿಮ್ಮ ಮುಖಾಂತರ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಸರ್ಕಾರ ಆದಷ್ಟು ಬೇಗ ಇನ್ನು 3 ದಿನ ಒಳಗಡೆ ಒಂದು ಸಚಿವ ಸಂಪುಟ ಸಭೆ ಕರೆದು ಮಾವು ಮತ್ತು ಇದಕ್ಕೆ ಟೊಮೊಟೊಗೆ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು. ಇಲ್ಲ ಅವರು ದಯವಿಟ್ಟು ಅವ್ರ ಉದ್ಘಾಟನೆಗೆ ಬರೋದೇ ಬೇಡ. ನಿಮ್ಮ ಮುಖಾಂತರ ನಾವು ಅವರಿಗೆ ನೇರವಾಗಿ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಇವತ್ತು ಟೊಮೊಟೊ ಮತ್ತು ಮಾವು ಬೆಳೆಗಾರರ ರಕ್ಷಣೆಗೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಯಾವ ರೀತಿ ಮುಂದಾಗಿದೆಯೋ ಅದೇ ರೀತಿ ಇವತ್ತು ಸರ್ಕಾರನ ಮುಂದಾಗಬೇಕಂತೇಳಿ ನಿಮ್ಮ ಮುಖಾಂತರ ಒಂದು ಸರ್ಕಾರಕ್ಕೆ ಒಂದು ಮನವಿ ಕಳಿಸ್ತೀವಿ.